ಆರಾಧನಾ ಸಮಯ. ಆರಾಧನಾ ಸಮಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಈ ಆರಾಧನೆಯ ಸಮಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥಿಸೋಣ. ಕರ್ತನೇ, ನಮ್ಮ ದೇವರೇ, ಈ ಆರಾಧನೆ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಮತ್ತೊಂದು ಆವೃತ್ತಿ ಆರಾಧನೆಯ ದಿನಕ್ಕೆ ನಮ್ಮನ್ನು ನಡೆಸಿದ್ದೀರಿ. ಈ ಆರಾಧನೆ ನಾವು ಪಾಲು ಹೊಂದುವಾಗ ನಾವು ಆತ್ಮೀಕವಾಗಿ ಆಶೀರ್ವಾದವನ್ನು ಬಲಗೊಂಡು ನಿಮಗೋಸ್ಕರ ಜೀವಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಹಾಡಿಕೊಳ್ಳುವಂಥ ಸಂಗೀತದಲ್ಲಿ 76ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಆರಂಭದಲ್ಲಿ ವಾಕ್ಯನು ತಂದೆ ಬಳಿಲಿ ಇದ್ದನು. ದೇವರನ್ನು ಆರಾಧಿಸೋಣ. ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಾಂತರಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರೆಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಿಗೆ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೆ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇಂತೆಂದನು, ಎಲೈ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಕೃಪೆಯ ಮೂಲಕ ನಿಮ್ಮನ್ನು ಆರಾಧಿಸುವುದಕ್ಕೆ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಿಮ್ಮನ್ನು ಆರಾಧಿಸಲು ಮುಂದುವರಿಸುವಾಗ ನಮ್ಮ ಮೊದಲು ಇನ್ನೂ ಪ್ರಸನ್ನನಾಗಿ ನಾವು ಈ ಆರಾಧನೆಯಲ್ಲಿ ನಮ್ಮನ್ನು ಇನ್ನೂ ಶುದ್ಧೀಕರಿಸಿಕೊಂಡು ನಿಮ್ಮನ್ನು ಆರಾಧಿಸೋಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮನ್ನು ನಿಮ್ಮ ಹಸ್ತಕ್ಕೊಪ್ಪಿಸಿಕೊಟ್ಟು ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ, ಆಮೇನ್. ಕೆಲವು ಕ್ಷಣಗಳ ಕಾಲ ಮೌನವಾಗಿದ್ದು ನಾವು ನಮ್ಮ ಪಾಪದರಿಕೆಯನ್ನು ಒಟ್ಟಾಗಿ ಹೇಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ.
ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಚಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತ ಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ದಿನದ ಸುವಾರ್ಥ ಪಾರಣಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಿಂದ 24ನೇ ವಚನದವರೆಗೆ. ಶ್ರೀ ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 16ರಿಂದ 24ರವರೆಗೆ. ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಅನಂತರ ಸ್ವಲ್ಪ ಕಾಲವಾದ ಮೇಲೆ ನನ್ನನ್ನು ನೋಡುವಿರಿ ಅಂದನು. ಇದನ್ನು ಕೇಳಿ ಆತನ ಶಿಷ್ಯರಲ್ಲಿ ಕೆಲವರು, ಇದೇನು ಈತನು ಹೇಳುವ ಮಾತು? ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಅನಂತರ ಸ್ವಲ್ಪ ಕಾಲವಾದ ಮೇಲೆ ನನ್ನನ್ನು ನೋಡುವಿರಿ ಅನ್ನುತ್ತಾನೆ, ಮತ್ತು ನಾನು ತಂದೆಯ ಬಳಿಗೆ ಹೋಗುವುದರಿಂದ ಅನ್ನುತ್ತಾನೆ ಎಂದು ತಮ್ಮೊಳಗೆ ಮಾತಾಡಿಕೊಂಡು, ಸ್ವಲ್ಪ ಕಾಲವೆಂದು ಈತನು ಹೇಳುವ ಈ ಮಾತೇನು? ಏನು ಮಾತಾಡುತ್ತಾನೋ ನಮಗೆ ತಿಳಿಯದು ಅಂದುಕೊಳ್ಳುತ್ತಿದ್ದರು. ಯೇಸು ತನ್ನನ್ನು ಕೇಳಬೇಕೆಂದಿದ್ದಾರೆಂದು ತಿಳಿದು ಅವರಿಗೆ, ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ನನ್ನನ್ನು ನೋಡುವಿರಿ ಎಂದು ನಾನು ಹೇಳಿದ್ದಕ್ಕೆ ನೀವು ನಿಮ್ಮೊಳಗೆ ವಿಚಾರಿಸಿಕೊಳ್ಳುತ್ತೀರಾ? ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು. ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಒಬ್ಬ ಸ್ತ್ರೀ ಹೆರುವಾಗ ತನ್ನ ಬೇನೆಯ ಕಾಲ ಬಂತೆಂದು ಆಕೆಗೆ ದುಃಖವಾಗುತ್ತದೆ, ಆದರೆ ಕೂಸನ್ನು ಹೆತ್ತ ಮೇಲೆ ಲೋಕದಲ್ಲಿ ಒಬ್ಬ ಮನುಷ್ಯನು ಹುಟ್ಟಿದನೆಂಬ ಆನಂದದಿಂದ ಆ ಬೇನೆಯನ್ನು ನೆನೆಸುವುದಿಲ್ಲ. ಹಾಗೆಯೇ ನಿಮಗೂ ಈಗ ದುಃಖವಿದ್ದರೂ ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನೂ ಮಾಡುವುದಿಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನೂ ಬೇಡಿಕೊಂಡಿಲ್ಲ. ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಈ ಸಂಗತಿಗಳನ್ನು ಗೂಢಾರ್ಥವಾಗಿ ನಿಮಗೆ ಹೇಳಿದ್ದೇನೆ, ಆದರೆ ಇನ್ನು ಮೇಲೆ ಸಾಮ್ಯರೂಪವಾಗಿ ನಿಮ್ಮ ಸಂಗಡ ಮಾತಾಡದೆ ತಂದೆಯ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳಿಸುವ ಕಾಲ ಬರುತ್ತದೆ. ಹಾಡಿಕೊಳ್ಳುವಂಥ ಸಂಕೀರ್ತನೆಯಲ್ಲಿ 44ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಜನಿಸಿಹ ನಾರು ಗೋದಲಿಯೋಳು. ಜನಿಸಿಹ ನಾರು ಗೋದಲಿಯೋಳು, ವಿನಯದ ಶಿಶುವಾಗಿ. ಜನಿಸಿಹ ನಾರು ಗೋದಲಿಯೋಳು, ವಿನಯದ ಶಿಶುವಾಗಿ. ಅನುಪಮ ಸುಂದರ ಶಿಶುವಾಗಿಯೇ, ಅನುಪಮ ಸುಂದರ ಶಿಶುವಾಗಿಯೇ, ವಿನಯದಿ ಮೆರೆಯುತ್ತ ಶಾಂತಿಯ ಬೀರುತ್ತ, ವಿನಯದಿ ಮೆರೆಯುತ್ತ ಶಾಂತಿಯ ಬೀರುತ್ತ. ಜನಿಸಿಹ ನಾರು ಗೋದಲಿಯೋಳು, ವಿನಯದ ಶಿಶುವಾಗಿ. ಕರುಕಾಟಿನ ಕೋಟಿಗೆಯೊಳಗೆ, ಕರುಕಾಟಿನ ಕೋಟಿಗೆಯೊಳಗೆ ಗುರುರಾಯಾತ ಜನಿಸೇ ಬಂದುದು. ಗುರುತರ ದೀನತೆ ಧರೆಯೊಳು ಬೀರುತ್ತೆ, ಗುರುತರ ದೀನತೆ ಧರೆಯೊಳು ಬೀರುತ್ತೆ. ಹರುಷವ ಮನದೊಳು ನಿರುತ್ತವು ನೀಡುತ್ತೆ, ಹರುಷವ ಮನದೊಳು ನಿರುತ್ತವು ನೀಡುತ್ತೆ.
ಜನಿಸಿಹನಾರು ಗೋದಾಲಿಯೋಳು ವಿನಯದ ಶಿಶುವಾಗಿ. ಈಗ ನಾವು ದೇವರ ವಾಕ್ಯದ ಸಂದೇಶವನ್ನು ಕೇಳಿಸ್ಕೊಳ್ಳೋಣ. ಆ ವಾಕ್ಯ ಸಂದೇಶವನ್ನು ಕೇಳಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ನಮ್ಮ ರಕ್ಷಕನೇ, ನಮ್ಮ ದೇವರೇ, ನಿಮ್ಮ ವಾಕ್ಯ ನಾವು ಧ್ಯಾನಿಸುವಾಗ ನಮ್ಮೆಲ್ಲರ ಸಂಗಡ ಮಾತನಾಡಿ ನಮ್ಮ ಆತ್ಮಗಳನ್ನು ಬಲಪಡಿಸಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ನಾವು ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋದಕ್ಕೋಸ್ಕರ ನಮ್ಮ ಮುಂದೆ ಇರುವಂಥ ಒಂದು ಪ್ರಸ್ತಾಪ, ಸಂತೋಷಿಸಿರಿ, ಕರ್ತನು ಹತ್ತಿರವಾಗಿದ್ದಾನೆ ಎಂಬುವಂಥದ್ದೇ. ಕರ್ತನಲ್ಲಿ ಸಂತೋಷಿಸಬೇಕು ಎಂಬುವಂಥದ್ದೇ. ಪ್ರಿಯರೇ, ಈ ಲೋಕದಲ್ಲಿ ನಾವು ಸಂತೋಷಿಸುವುದಕ್ಕೆ ಅನೇಕ ಕಾರಣಗಳಿದೆ. ಲೋಕದ ರೀತಿಯಲ್ಲಿ ನಾವು ನೋಡುವಾಗ ಲೋಕದ ಆಶೆಗಳು, ಲೋಕದ ಎಲ್ಲ ರೀತಿಯ ವೈಭವಗಳು, ವೈಡೂರ್ಯಗಳನ್ನು ನೋಡುವಾಗ ನಾವು ಸಾಕಷ್ಟು ಸಂತೋಷ ಪಡೋದಕ್ಕೆ ಕಾರಣಗಳು. ಒಂದು ವೇಳೆ ನಾವು ನಮ್ಮ ಕುಟುಂಬದಲ್ಲಿ ಆಗಲಿ ಅಥವಾ ನಾವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಆಗಲಿ ನಾವು ಯಾವುದೋ ಒಂದು ವಿಷಯದಲ್ಲಿ ಜಯವನ್ನು ಸಾಧಿಸುವಾಗ ಅಥವಾ ಅಭಿವೃದ್ಧಿಯನ್ನು ಪಡೆದುಕೊಳ್ಳುವಾಗ ಅಥವಾ ಯಾವುದೋ ಒಂದು ಕಾರ್ಯದಲ್ಲಿ ನಾವು ಮುನ್ನುಗ್ಗಿ ಜಯವನ್ನು ಹೊಂದುವಾಗ ಅದು ಸಂತೋಷಕ್ಕೆ ಕಾರಣವಾಗ್ತದೆ. ನಮ್ಮ ಮನೆಯಲ್ಲಿ ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ, ಅಂದರೆ ಡಿಗ್ರಿಯನ್ನು ಮುಗಿಸಿ ಒಂದು ಒಳ್ಳೆಯ ಕೆಲಸ ಸಿಕ್ಕಿದ್ದರೆ ತಕ್ಷಣ ನಾವು ಭಾಳ ಸಂತೋಷಿಸ್ತೇವೆ. ಮಕ್ಕಳಿಗೆ ಮದುವೆ ಆದರೆ ಸಂತೋಷಿಸ್ತೇವೆ, ಮಕ್ಕಳಾದರೆ ಸಂತೋಷಿಸ್ತೇವೆ. ಹೀಗೆ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಸಂತೋಷಿಸುವುದಕ್ಕೆ ಅನೇಕ ಕಾರಣಗಳುಂಟು. ಅದೇ ರೀತಿಯಲ್ಲಿ ಕುಟುಂಬದ ಹೊರಗಡೆ ಲೋಕದಲ್ಲಿ ಅನೇಕರು ಅನೇಕ ರೀತಿಯ ಕೆಲವು ಮದ್ಯಪಾನಗಳಿಗೆ, ಕೆಲವು ದುಶ್ಚಟಗಳಿಗೆ ಒಳಗಾಗಿ ಅಲ್ಲಿಯೂ ಕೂಡ ಸಂತೋಷವನ್ನು ತಾತ್ಕಾಲಿಕವಾಗಿ ಪಡ್ಕೊಳ್ಳುವಂಥದ್ದನ್ನು ನಾವು ನೋಡ್ತಿದ್ದೇವೆ. ಈಗಿನ ಯೌವನ ಕಾಲದ ಮಕ್ಕಳು ಅನೇಕ ರೀತಿಯ ಒಂದು ಸಂತೋಷ ಪಡುವುದಕ್ಕೋಸ್ಕರ ಅನೇಕ ರೀತಿಯ ದುಶ್ಚಟಗಳಿಗೆ ಒಳಗಾಗಿರುವಂಥದ್ದು ನೋಡ್ತೇವೆ. ಅದು ಕೇವಲ ತಾತ್ಕಾಲಕ್ಕೆ ಎಂಬುದಾಗಿ ಅವರಿಗೆ ಗೊತ್ತಿದ್ದರೂ ಸಹ ಅದರಲ್ಲಿಯೇ ತಮ್ಮನ್ನು ತೊಡಗಿಸಿಕೊಂಡು ಅದನ್ನು ಬಿಡಲಾರದೆ, ಹೊರಗೆ ಬರಲಾರದೆ ಅವರು ತೊಳಲಾಡುವಂಥದ್ದನ್ನು ನೋಡ್ತೇವೆ. ನಮ್ಮೆಲ್ಲರಿಗೆ ಒಂದು ಎಚ್ಚರಿಕೆಯ ಮಾತು ಈ ಸಮಯದಲ್ಲಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಮೊದಲನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಯೋಹಾನನು ಈ ರೀತಿ ಹೇಳ್ತಾನೆ, ಈ ಲೋಕವು ಅದರ ಆಶೆಯು ಗತಿಸಿ ಹೋಗುವುದು, ಲೋಕವು ಅದರ ಆಶೆಯು ಗತಿಸಿ ಹೋಗುವುದು ಎಂಬುದಾಗಿ ಒಂದು ಎಚ್ಚರಿಕೆಯ ಮಾತು. ಯಾವುದೇ ರೀತಿಯಲ್ಲಿ ನಾವು ಇಹಲೋಕದ ಪ್ರಕಾರ ನಮ್ಮನ್ನು ನಾವು ತೊಡಗಿಸಿಕೊಂಡರೆ ನಾವು ಗತಿಸಿ ಹೋಗುತ್ತೇವೆ. ಅಷ್ಟು ಮಾತ್ರವಲ್ಲ, ಒಂದು ವೇಳೆ ಅದರಲ್ಲಿ ನಾವು ಸಂತೋಷಿಸಿದರೆ ತಾತ್ಕಾಲಿಕ ಎಂಬುದಾಗಿ ಕೂಡ ನಮ್ಮ ನೆನಪಿಗೆ ತಂದು ಕೊಡುತ್ತಿದ್ದಾನೆ. ಆದುದರಿಂದ ಕರ್ತನಲ್ಲಿ ಪ್ರಿಯರೇ, ನಾವು ಸಂತೋಷ ಪಡಬೇಕೆಂಬ ಕರ್ತನ ವಾಕ್ಯ ಹೇಳ್ತದೆ. ಆದರೆ ಯಾವ ರೀತಿಯಲ್ಲಿ ಸಂತೋಷ ಪಡ್ತಿದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಅವಶ್ಯಕತೆಯಾಗಿದೆ. ಎರಡನೇದಾಗಿ ನಾವಿಲ್ಲಿ ನೋಡುವಾಗ ಈ ವಾಕ್ಯದ ತಲೆಬರಹದಲ್ಲಿ ನಾನು ಈಗಾಗಲೇ ಹೇಳಿದಂತೆ ಸಂತೋಷಿಸಿರಿ, ಆದರೆ ಎಲ್ಲಿ? ಕರ್ತನಲ್ಲಿ ಸಂತೋಷಿಸಿರಿ, ಯಾಕಂದರೆ ಕರ್ತನು ಸಮೀಪದಲ್ಲಿದ್ದಾನೆ, ಕರ್ತನು ಹತ್ತಿರದಲ್ಲಿದ್ದಾನೆ ಎಂಬುವಂಥದ್ದೇ. ಕರ್ತನು ಹತ್ತಿರವಿರುವಾಗ, ನಮ್ಮ ಜೊತೆಯಲ್ಲಿರುವಾಗ ನಾವು ಸಂತೋಷ ಖಂಡಿತವಾಗಿ ಪಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ತನ್ನ ಶಿಷ್ಯರ ಜೊತೆಯಲ್ಲಿರುವಾಗ, ದೇವರ ವಾಕ್ಯವನ್ನು ಈ ಲೋಕದಲ್ಲಿ ಅನೇಕರಿಗೆ ಸಾರುವಾಗ ಅನೇಕ ಬಹಳ ಪ್ರಾಮುಖ್ಯವಾದಂಥ ಮಾತುಗಳನ್ನು, ವಿಶೇಷವಾಗಿ ಆತ್ಮಿಕ ಜೀವಿತದಲ್ಲಿ ಹೇಗೆ ಅವರು ಕರ್ತನಲ್ಲಿ ಸಂತೋಷಿಸಬೇಕು, ಹೇಗೆ ಕರ್ತನಿಗೋಸ್ಕರ ಜೀವಿಸಬೇಕು ಎಂಬುದಾಗಿ ಸಾಕಷ್ಟು ವಚನಗಳನ್ನು ದೇವರು ಆ ಪ್ರಿಯ ಮಕ್ಕಳಿಗೆ ಕೊಟ್ಟಿರುವುದನ್ನು ನೋಡ್ತೇವೆ. ವಿಶೇಷವಾಗಿ ಯೋಹಾನ್ ಸುವಾರ್ತೆ ನಾವು ಗಮನಿಸಿ ಓದುವುದಾದರೆ, ಆ ಯೋಹಾನ್ ಸುವಾರ್ತೆಯಲ್ಲಿ ಮನುಷ್ಯನ ಜೀವಿತಕ್ಕೆ ಬೇಕಾಗಿರುವಂಥ ಎಲ್ಲ ಸಂಗತಿಗಳನ್ನು ಭಾಳ ಸ್ಪಷ್ಟವಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳಿದ್ದಾರೆ. ಯೇಸು ಸ್ವಾಮಿ 14ನೇ ಅಧ್ಯಾಯ ಯೋಹಾನ್ ಸುವಾರ್ತೆ 27ನೇ ವಚನಕ್ಕೆ ಬರುವಾಗ ಅಲ್ಲಿ ಈ ರೀತಿ ಹೇಳ್ತಾರೆ, ಈ ಲೋಕದಲ್ಲಿರುವಂಥ ನಿಮಗೆ ಅಸಮಾಧಾನ, ಸಂತೋಷ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಆ ಶಿಷ್ಯರಿಗೆ ಹೇಳಂಥ ಮಾತೇನೆಂದರೆ, ನನ್ನ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಯಾಕಂದರೆ ಈ ಲೋಕ ಕೊಡುವಂಥ ಶಾಂತಿಯನ್ನು ನಾನು ಕೊಡುವುದಿಲ್ಲ ಎಂಬುದಾಗಿ. ಪ್ರಿಯರೇ, ನಾನು ಮೇಲೆ ಮೊದಲೇ ಹೇಳಿದಂತೆ ಈ ಲೋಕ ಕೊಡುವಂಥದ್ದೇನು? ತಾತ್ಕಾಲಿಕವಾದಂಥದ್ದು. ಈ ಲೋಕ ಕೊಡುವಂಥ ಸಂತೋಷ ನಮ್ಮನ್ನು ಹಾಳು ಮಾಡುವಂಥದ್ದು.
ಈ ಲೋಕದ ಕೆಲವು ಸಂಗತಿಗಳು, ವಸ್ತುಗಳು, ಮದ್ಯಪಾನಗಳು ನಮ್ಮ ದೇಹವನ್ನು ಮಾತ್ರವಲ್ಲ ನಮ್ಮ ಮನಸ್ಸನ್ನು ಹಾಳು ಮಾಡುವಂಥ ಒಂದು ವಿಷಯವಾಗಿದೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದೇನೆಂದರೆ, ಲೋಕ ಕೊಡುವಂಥ ರೀತಿಯ ಶಾಂತಿ, ಸಮಾಧಾನ, ಸಂತೋಷವನ್ನು ನಾನು ಕೊಡೋದಿಲ್ಲ. ಆದರೆ ನಾನು ಕೊಡುವಂಥ ಶಾಂತಿ ಅದು ಶಾಶ್ವತವಾದಂಥದ್ದು, ನಿಮ್ಮ ಜೊತೆಯಲ್ಲಿ ಸದಾಕಾಲ ಇರುವಂಥದ್ದು, ನಿಮಗೆ ತೃಪ್ತಿಯನ್ನು ಕೊಡುವಂಥದ್ದು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಭಾಳ ಸ್ಪಷ್ಟವಾಗಿ ತನ್ನ ಮಕ್ಕಳಿಗೂ ಶಿಷ್ಯರಿಗೂ ಆತನು ಹೇಳುವಂಥವನಾಗಿದ್ದಾನೆ. ನೆನಪು ಮಾಡಿಕೊಳ್ಳ್ರಿ, ಒಬ್ಬ ಸ್ತ್ರೀ ಯೇಸು ಸ್ವಾಮಿಯ ಬಳಿಗೆ ಬಂದು ಮಾತನಾಡುವಾಗ, ಅದೇ ಯೋಹಾನ್ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಆ ಸಮಾರ್ಯದ ಸ್ತ್ರೀ ಯೇಸು ಸ್ವಾಮಿ ಬಳಿಗೆ ಮಾತನಾಡುವಾಗ ಇಹಲೋಕದ ಅನೇಕ ಸಂಗತಿಗಳು ಆಕೆಗೆ ಸಂತೋಷವನ್ನು ಕೊಟ್ಟಿರಲಿಲ್ಲ, ಆಕೆಗೆ ಸಮಾಧಾನ ಕೊಟ್ಟಿರಲಿಲ್ಲ, ಶಾಂತಿಯನ್ನು ಕೊಟ್ಟಿರಲಿಲ್ಲ. ಆಕೆ ಇನ್ನೂ ಬಯಕೆಯಲ್ಲಿಯೇ, ಇನ್ನೂ ಅವಶ್ಯಕತೆಯಲ್ಲಿಯೇ, ಇನ್ನೂ ಕೊರತೆಯಲ್ಲಿಯೇ ಆಕೆ ಜೀವಿಸ್ತಿರುವಂಥದ್ದನ್ನು ನೋಡ್ತೇವೆ. ಆದರೆ ಯೇಸು ಸ್ವಾಮಿಯ ಬಳಿಯಲ್ಲಿ ಆಕೆ ಮಾತನಾಡುವಾಗ ಆತನ ಮಾತಿನ ಮೂಲಕ ಆಕೆಗೊಂದು ದೊಡ್ಡ ಸಮಾಧಾನ, ಆಕೆಗೊಂದು ದೊಡ್ಡ ಶಾಂತಿ, ಆಕೆಗೊಂದು ದೊಡ್ಡ ಸಂತೋಷ ಮುಂದೆ ಬರುವಂಥದ್ದನ್ನು ಆ ಮುಂದಿನ ವಾಕ್ಯದಲ್ಲಿ ನೋಡ್ತೇವೆ. ಅದೇ ವಾಕ್ಯದಲ್ಲಿ ಆ ಸಹೋದರಿಯೊಟ್ಟಿಗೆ, ಸ್ತ್ರೀಯೊಟ್ಟಿಗೆ ಮಾತನಾಡುವಾಗ ಯೇಸು ಸ್ವಾಮಿ ಹೇಳಿದಂಥ ಮಾತೇನೆಂದರೆ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರಿಯ ವಿಶ್ವಾಸಿಗಳೇ, ಹೌದು, ಖಂಡಿತವಾಗಿ ಯೇಸು ಸ್ವಾಮಿ ಆ ಸ್ತ್ರೀಯ ಜೊತೆಗೆ ಮಾತನಾಡಿದ ನಂತರ ಆಕೆ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ, ಒಂದು ದೊಡ್ಡ ಸಂತೋಷ. ಆಕೆ ಹಿಂದಿರುಗಿ ಹೋಗಿ ತನ್ನ ಊರಿನವರೆಲ್ಲರನ್ನು ಕರೆದುಕೊಂಡು ಬಂದು ಯೇಸು ಸ್ವಾಮಿಯ ಬಳಿಗೆ ಆಕೆ ಕರೆಕೊಂಡು ಬಂದು ಯೇಸು ಸ್ವಾಮಿ ಹೇಳುವಂಥ ವಾಕ್ಯಗಳನ್ನು ಕೇಳಿಸಿಕೊಳ್ಳುವುದಕ್ಕೆ ಆಕೆ ನಡೆಸುವಂಥದ್ದನ್ನು ನೋಡ್ತೇವೆ. ಎಂಥ ಒಂದು ದೊಡ್ಡ ಬದಲಾವಣೆ. ಹಾಗಾದರೆ ಇವತ್ತು ನಾವು ಸಂತೋಷ ಪಡಬೇಕು. ಹೇಗೆ ಪಡಬೇಕು? ಕ್ರಿಸ್ತನಲ್ಲಿ ಪಡಬೇಕು. ಆತನು ಮಾತ್ರ ನಮಗೆ ನಿಜವಾದ ಸಂತೋಷ ಕೊಡುವುದಕ್ಕೆ ಶಕ್ತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಇನ್ನೊಂದು ಮುಖ್ಯವಾದಂಥ ಕಾರಣ ಈ ತಲೆಬರಹದಲ್ಲಿ ಹೇಳಿದಂತೆ ಯಾಕೆ ನಾವು ಸಂತೋಷಿಸಬೇಕು, ವಿಶ್ವಾಸಿಗಳು ಕೂಡ ಅಧಿಕವಾಗಿ ಸಂತೋಷಿಸಬೇಕೆಂಬುದಾಗಿ ನೋಡುವಾಗ, ಕರ್ತನು ಹತ್ತಿರವಾಗಿದ್ದಾನೆ ಎಂಬುವಂಥದ್ದೇ. ಕರ್ತನು ಸಮೀಪದಲ್ಲಿದ್ದಾನೆ. ಅಂದರೆ ಆತನ ರಾಜ್ಯವು ನಮ್ಮ ಬಳಿಗೆ ಬರುತ್ತಿದೆ. ಆತನು ತಿರುಗಿ ನಮ್ಮ ಬಳಿಗೆ ಬರುತ್ತಿದ್ದಾನೆ. ಎರಡನೆಯ ಬರುಣ ಸಮೀಪವಾಗುತ್ತಿದೆ. ಆದುದರಿಂದ ನಾವು ಸಂತೋಷ ಪಡಬೇಕು ಎಂಬುದಾಗಿ ಕರ್ತನ ವಾಕ್ಯ ಹೇಳುವಂಥದ್ದಾಗಿದೆ. ಆದರೆ ಈ ಲೋಕದ ಈ ಸಂದರ್ಭದಲ್ಲಿ ಕೆಲವು ಘಟನೆಗಳನ್ನು, ಕೆಲವು ಸಂಗತಿಗಳನ್ನು ನಾವು ಗಮನಿಸುವುದಾದರೆ ಅನೇಕ ರೀತಿಯ ಒಂದು ಹೋರಾಟ ಕ್ರೈಸ್ತ ವಿಶ್ವಾಸಿಗಳಿಗೆ ಬರುವಂಥದ್ದಾಗಿದೆ. ಎಲ್ಲ ಕಡೆಗಳಲ್ಲಿ ಕ್ರೈಸ್ತ ವಿಶ್ವಾಸಿಗಳಿಗೆ ಒಂದು ಹಿಂಸೆ, ಸುವಾರ್ಥ ಸೇವೆಗೆ ಅಡ್ಡಿ, ಮಾತ್ರವಲ್ಲ ಅನೇಕ ವಿಶ್ವಾಸಿಗಳಿಗೆ ಹಿಂಸೆ ಬಂದಿರುವುದನ್ನು ನೋಡ್ತೇವೆ. ಇಂಥ ಮಧ್ಯದಲ್ಲಿ ನಾವು ಹೇಗೆ ಕರ್ತನ ಜೊತೆಯಲ್ಲಿ ನಾವು ಸಂತೋಷ ಪಡಲಿಕ್ಕೆ ಸಾಧ್ಯ? ಕರ್ತನ ವಾಕ್ಯ ಹೇಳ್ತಿದೆ, ನಾನು ಸಮೀಪವಾಗಿದ್ದೇನೆ, ನಾನು ಬರ್ತಿದ್ದೇನೆ, ನನ್ನ ಎರಡನೇ ಬಣ್ಣ ಸಮೀಪವಾಗ್ತಿದೆ. ಆದುದರಿಂದ ನೀವು ಸಂತೋಷವಾಗಿರ್ರಿ. ಯಾಕಂದರೆ ಈ ಲೋಕದ ಈ ಒಂದು ಹಿಂಸೆ, ಈ ಲೋಕದ ಕಷ್ಟ ನಷ್ಟಗಳು ಕೇವಲ ತಾತ್ಕಾಲಿಕ. ನಾನು ಬೇಗನೆ ಬರ್ತೇನೆ, ನಾನು ಸಮೀಪದಲ್ಲಿದ್ದೇನೆ ಎಂಬುದಾಗಿ ಕರ್ತನು ನಮಗೆ ನೆನಪು ಮಾಡಿಕೊಳ್ತಾನೆ. ಅದೇ ರೀತಿಯಲ್ಲಿ ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಶಿಷ್ಯರು ಕೂಡ ಯೇಸು ಸ್ವಾಮಿ ಈ ಲೋಕನ ಬಿಟ್ಟು ತಿರುಗಿ ಆತನು ಪರಲೋಕಕ್ಕೆ ಹೋಗುತ್ತೇನೆ ಎಂಬುದಾಗಿ ಹೇಳಿದಾಗ ಅವರು ದುಃಖಗೊಂಡರು, ಗಲಿಬಿಲಿಗೊಂಡರು, ಭಯಗೊಂಡರು ಎಂಬುದಾಗಿ ದೇವರ ವಾಕ್ಯ ಅಲ್ಲಿ ಹೇಳುವಂಥದ್ದಾಗಿದೆ. ಆದರೆ ಯೇಸು ಸ್ವಾಮಿ ಆ ಶಿಷ್ಯರಿಗೆ ತನ್ನ ವಾಕ್ಯದ ಮೂಲಕ ಒಂದು ಅಭಯವಚನ ಕೊಡ್ತಾನೆ. ಏನಂದರೆ, ಭಯಪಡಬೇಡ್ರಿ, ಗಲಿಬಿಲಿಗೊಳ್ಳಬೇಡ್ರಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ. ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಮುಂದೆ ಹೋಗುವಾಗ ನಾವು ಈ ರೀತಿ ನೋಡ್ತೇವೆ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುತ್ತೇನೆ. ಹಾಗಾದರೆ ಕರ್ತನಲ್ಲಿ ಪ್ರಿಯರೇ, ಕರ್ತನು ನಮ್ಮ ಸಮೀಪದಲ್ಲಿದ್ದಾನೆ. ಆತನು ಬರಲಿಕ್ಕಿದ್ದಾನೆ, ಆತನು ಬರುತ್ತಿದ್ದಾನೆ, ನಮ್ಮನ್ನು ತನ್ನ ಸ್ಥಳಕ್ಕೆ ಕರಕೊಂಡು ಹೋಗಲಿಕ್ಕಿದ್ದಾನೆ. ಆದುದರಿಂದ ನಾವು ಈ ಕರ್ತನು ಸಮೀಪವಾಗಿರೋದರಿಂದ, ಹತ್ತಿರದಲ್ಲೇ ಇರುವುದರಿಂದ ನಮ್ಮನ್ನು ನಾವು ಕರ್ತನಲ್ಲಿ ಸಂತೋಷಗೊಳ್ಳುವುದಕ್ಕೆ ಒಪ್ಪಿಸಿಕೊಡೋಣ. ಯಾಕಂದರೆ ಈ ಲೋಕದ ಎಲ್ಲ ಯಾತ್ರೆಯು ತೀರುವಾಗ, ಈ ಲೋಕದಲ್ಲಿ ಎಲ್ಲ ಸಂಕಷ್ಟಗಳು ಮುಗಿದಾಗ ಕರ್ತನ ಬಳಿಯಲ್ಲಿ ಸದಾಕಾಲ ನಾವು ಆತನ ಜೊತೆಯಲ್ಲಿ ಉಲ್ಲಾಸದಿಂದ ಇರುವೆವು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆದುದರಿಂದ ಈ ಮುಂಜಾನೆ ವೇಳೆಯಲ್ಲಿ ಈ ಆರಾಧನಾ ಸಮಯಕ್ಕೆ ಬಂದಿರುವಂಥ ಪ್ರಿಯ ವಿಶ್ವಾಸಿಗಳೇ, ಈ ದೇವರ ವಾಕ್ಯನ ಕೇಳಿಸ್ಕೊಳ್ತಿರ್ತಕ್ಕಂಥ ಪ್ರಿಯ ದೇವರ ಮಕ್ಕಳೇ, ಕರ್ತನಲ್ಲಿ ಸಂತೋಷಿಸಿರಿ, ಕರ್ತನಲ್ಲಿ ಸಂತೋಷಿಸಿರಿ. ಕಾರಣ ಕರ್ತನು ಹತ್ತಿರವಾಗಿದ್ದಾನೆ, ಎಲ್ಲವುಗಳ ಅಂತ್ಯವು ಸಮೀಪವಾಗುತ್ತಿದೆ. ಈಗೋ ಕರ್ತನು ಯಾವ ರೀತಿಯಲ್ಲಿ
ಆತನು ಮೇಘಕ್ಕೆ ಏರಿಸಲ್ಪಟ್ಟನು, ಅದೇ ರೀತಿಯಲ್ಲಿ ಆತನು ತಿರುಗಿ ಆತನು ಇಳಿದು ಬರುವನೆಂಬುದಾಗಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದ 8ನೇ ವಚನದ ನಂತರ ಆ ದೇವದೂತರ ಮೂಲಕ ಹೇಳಿದಂಥ ವಾಕ್ಯಗಳನ್ನು ನಾವು ಗಮನಿಸಿ ನೋಡ್ತೇವೆ. ಹಾಗಾದರೆ ಇದು ಖಂಡಿತವಾಗಿಯೂ ಕರ್ತನು ಸಮೀಪದಲ್ಲಿದ್ದಾನೆ, ಹತ್ತಿರದಲ್ಲಿದ್ದಾನೆ, ಆತನು ಬರುತ್ತಿದ್ದಾನೆ ಎಂಬುವಂಥದ್ದೇ. ಆದ್ದರಿಂದ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಒಟ್ಟಾಗಿ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ಕೃಪೆಯುಳ್ಳ ನಮ್ಮ ರಕ್ಷಕನೇ, ನಮ್ಮ ದೇವರೇ, ಈ ಜೀವಳಂತ ವಾಕ್ಯಗಳಿಗಾಗಿ ಸ್ತೋತ್ರ. ನಾವು ನಿನ್ನಲ್ಲಿ ಸಂತೋಷಿಸಿ ನಿಮಗೋಸ್ಕರ ನಮ್ಮನ್ನು ಒಪ್ಪಿಸಿಕೊಟ್ಟು ನಿಮಗೋಸ್ಕರ ನಾವು ಜೀವಿಸುವಂತೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ ನಿಮ್ಮ ಹಸ್ತಕ್ಕೊಪ್ಪಿಸಿಕೊಟ್ಟು ಈ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಹಾಡಿಕೊಳ್ಳುವಂಥ ಸಂಗೀತಗಳಲ್ಲಿ 80ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ನೀತಿ ಸೂರ್ಯ ಕ್ರಿಸ್ತನು ಲೋಕಕ್ಕೆಲ್ಲ ಮೂಡಿದ್ದಾನೆ. ಕ್ರಿಸ್ತನು ಲೋಕಕ್ಕೆಲ್ಲ ಮೂಡಿದ್ದಾನೆ. ಜನರೆಲ್ಲರೆದಲು ಘನಮಾನ ಹೊಂದುತ್ತಾನೆ. ಕ್ರಿಸ್ತನಿಗೆ ವಂದನೆ ಮಾಡೋಣನು ಬರುವೆ. ಕಡೆಯಲ್ಲಿ ತರುವೆ ಪಶ್ಚಾತ್ತಾಪ ಗಂಧರಸ. ಪಾಪ ನನಗೆ ತೋರುತ್ತೆ ಬರೆ ನಷ್ಟ ಬರೆ ಕಷ್ಟ. ನಿನಗೆ ನಾ ಕಾಣಿಕೆ ಇಷ್ಟವೆಂದು ಕೋರುವೆ. ನಾವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ನಾವು ದೇವರ ಆಶೀರ್ವಾದವನ್ನು ಪಡೆಕೊಳ್ಳೋಣ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾಕಾಲ ವಾಸವಾಗಿರಲಿ. ಆಮೆನ್.